ಪ್ರಾತಸ್ಮರಣೀಯ ಪೂಜ್ಯಪಾದ ಸದ್ಗುರು ಶಿವಾನಂದ ಮಹಾಸ್ವಾಮಿಗಳವರನ್ನು, ಪೂಜನೀಯ ವೇದಾಂತ ಕೇಸರಿ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಶಿವಿಗಳವರನ್ನು, ಪುರಾಣರತ್ನ ಪೂಜ್ಯ ಶ್ರೀ ಚನ್ನಬಸವ ಮಹಾಶಿವಿಗಳವರನ್ನು ಸ್ಮರಣೆ ಮಾಡಿಕೊಂಡು ಶಾಸ್ತ್ರಶ್ರವಣದಲ್ಲಿ ಸಮ್ಮಿಳಿತರಾಗಿರುವಂತಹ ಶಿವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಸೂಕ್ಷ್ಮವಾಗಿರುವಂತಹ ಮನಸ್ಸನ್ನು ಭಗವಂತ ನಮಗೆ ಕೊಟ್ಟ. ಸ್ಥೂಲ ಶರೀರವನ್ನು ಕೊಟ್ಟು ಅದರಲ್ಲಿ ಒಂದಿಷ್ಟು ಸೂಕ್ಷ್ಮವಾಗಿರುವಂಥ ವಸ್ತುಗಳನ್ನು ಇಟ್ಟ. ನಿಸರ್ಗದಲ್ಲಿ ನಾವು ಹೂವು ಹಣ್ಣುಗಳನ್ನು ನೋಡ್ತೇವೆ. ಆ ಹೂವು ಹಣ್ಣುಗಳಿಗೆ ಸ್ಥೂಲ ರೂಪ ಒಂದು, ಸೂಕ್ಷ್ಮ ರೂಪ ಇನ್ನೊಂದು. ಆ ಸೂಕ್ಷ್ಮ ರೂಪ ಇರದೇ ಸ್ಥೂಲಕ್ಕೆ ಅಸ್ತಿತ್ವ ಇಲ್ಲ. ಆದರೆ ಸೂಕ್ಷ್ಮ, ಗೌಣ, ಅವ್ಯಕ್ತ, ಸ್ಥೂಲ, ವ್ಯಕ್ತ ಮತ್ತು ಅನೇಕ ಗುಣಗಳಿಂದ ಕೂಡಿಕೊಂಡಿರುವುದು. ಗುಣರಾಹಿತ್ಯ ಅಂದರೆ ಗುಣರಹಿತವಾಗಿರುವಂಥದ್ದು ಸೂಕ್ಷ್ಮ, ಗುಣಸಹಿತವಾಗಿರುವಂಥದ್ದು ಸ್ಥೂಲ. ಸ್ಥೂಲ ಅಂದರೆ ಕಣ್ಣಿಗೆ ಕಾಣುವುದು, ಅದಕ್ಕೆ ಸ್ಥೂಲ ಅಂತ ಕರೀತಾರೆ. ಕಾಣಲಾರದ್ದು ಸೂಕ್ಷ್ಮ. ಇದೊಂದು ಹೂವು ಐತೆ, ಹೊರಗಿಂದ ನೋಡಿ ನೀವು ಹೂವು ಅಂತೇವೆ. ಹೊರಗಿನ ಆಕಾರ, ಹೊರಗಿನ ರೂಪ, ಅದಕ್ಕಿರತಕ್ಕಂಥ ಬಣ್ಣ, ಇವೆಲ್ಲವುಗಳನ್ನು ನೋಡಿ ಇದಕ್ಕೊಂದು ನಾಮ, ಒಂದು ಹೆಸರು, ದಾಸವಾಳ ಅನ್ನುವಂಥ ಒಂದು ಹೆಸರು. ದಾಸವಾಳ ಅಂದ ಕೂಡಲೇ ನಿಮ್ಮ ಕಣ್ಣಿಗೆ ಬರ್ತಕ್ಕಂಥದ್ದು ದಾಸವಾಳ ಹೂವೇ. ಒಂದು ಹೂವಿಗೆ ಹೊರಗಿನ ನಾಮ ರೂಪ ಅನ್ನುವಂಥದ್ದು ಅದ. ಈ ನಾಮ ಮತ್ತು ರೂಪ ಅನ್ನುವಂಥದ್ದು ಇರೋಣದರಿಂದ ನಮ್ಮ ಕಣ್ಣಿಗೆ ಕಾಣಿಸ್ತದೆ. ಇದರಲ್ಲಿ ಕ್ರಿಯೆ ಒಂದು ನಡೆದದ, ಅದರಲ್ಲಿ ಏನೋ ಒಂದು ಕ್ರಿಯೆ ಐತಿ. ಅದರ ಕ್ರಿಯೆ ಏನು ಅಂತಂದ್ರೆ ಮಕರಂದವನ್ನು ಕೊಡೋದು, ಅಥವಾ ಮಕರಂದ ಅನ್ನುವಂಥದ್ದೇ ಇಲ್ಲಿ ಸೂಕ್ಷ್ಮವಾಗಿರ್ತಕ್ಕಂಥ ವಸ್ತು. ಸ್ಥೂಲ ವಸ್ತು ಹೂವು. ಹೂವಿಗೆ ಈ ಕೆಂಪು ಬಣ್ಣ ಅದ ಅಂದಮೇಲೆ ಮಕರಂದಕ್ಕೆ ಯಾವ ಬಣ್ಣ ಐತಿ? ಮಕರಂದಕ್ಕೆ ಯಾವುದೂ ಬಣ್ಣ ಅನ್ನುವಂಥದ್ದಿಲ್ಲ. ಹೂವುಗಳು ಅನೇಕವಾಗಿದ್ದಾವೆ. ಇದು ಸ್ಥೂಲ. ಪರನೋಟ ಅನ್ನುವಂಥದ್ದು ಸ್ಥೂಲ. ಈ ಸ್ಥೂಲಕ್ಕೆ ಅಸ್ತಿತ್ವವನ್ನು ಕೊಟ್ಟಿರುವಂಥದ್ದು ಯಾವುದೇ ಹೂ ತಗೊಳ್ರಿ, ವಾಸನಾರಹಿತವಾಗಿರ್ತಕ್ಕಂಥ, ಗಂಧರಹಿತವಾಗಿರ್ತಕ್ಕಂಥ ಹೂಗಳೇ ಇಲ್ಲ. ನಮಗೆ ವಾಸನೆ ಇರಲಿಕ್ಕಿಲ್ಲ, ನಮಗೆ ಗಂಧ ಅದು ಹತ್ತಲಿಕ್ಕಿಲ್ಲ. ಆದರೆ ಜೇನುನೊಣಗಳು ನಮಗೆ ವಾಸನೆ ಇರದೇ ಇದ್ದರೂ ಸಹಿತ ಅವುಗಳು ಮಾತ್ರ ಅದರಲ್ಲಿರ್ತಕ್ಕಂಥ ಮಕರಂದವನ್ನು ಹೀರಿಕೊಂಡು ಒಂದು ವಸ್ತುವನ್ನು ತಯಾರು ಮಾಡಿ, ಆ ಮಕರಂದ ಒಂದು ಆಕಾರವನ್ನು ತಾಳಿಕೊಂಡು ನಮಗೇನಿಸ್ತದು? ತುಪ್ಪ. ಆ ತುಪ್ಪ ಸ್ಥೂಲ, ಅದು ಮೊದಲು ಬಹಳ ಸೂಕ್ಷ್ಮ ಆಗಿತ್ತು.
ಆದ್ದರಿಂದ ಜೇನುನೊಣವೂ ಕೂಡ ಒಂದು ಸೃಷ್ಟಿಕರ್ತನೇ. ಪ್ರತಿ ಸೃಷ್ಟಿಯನ್ನು ನಿರ್ಮಾಣ ಮಾಡುತ್ತದೆ. ಕಾಣಲಾರದ ಮಕರಂದವನ್ನು ತೆಗೆದುಕೊಂಡು ಬಂದು ಅದಕ್ಕೊಂದು ಆಕಾರವನ್ನು ಕೊಟ್ಟು, ಆಕಾರ ಅಷ್ಟೇ ಅಲ್ಲ, ಅದಕ್ಕೊಂದು ಮಾಧುರ್ಯವನ್ನು ಕೊಟ್ಟಿತು. ಅದಕ್ಕೆ ಮಧು ಅಂತ ಕರೀತಾರೆ. ಜೇನುತುಪ್ಪಕ್ಕೆ ಮಧು. ಮಧುವಾತಾರುತಾಯತೆ ಮಧುಕ್ಷರಂದಿ ಸಿಂಧವ ಬರ್ಬೋದು. ಮಧು ಅಂದರೆ ಜೇನು. ಜೇನು ಹೇಗಾದರೂ ಕೂಡ ಹೂವಿನಿಂದಲೇ ಉತ್ಪತ್ತಿ ಆಗೋದನ್ನು ತಿಳ್ಕೊಂಡು ನಾವ್ಯಾರಾದರೂ ಹೂ ತಿಂದವರದೇವೇನೋ? ಇಲ್ಲ. ನೇರವಾಗಿ ನಾವು ಹೂವು ತಿಂದರೂ ಸಹಿತ ಸ್ಥೂಲವನ್ನು ತಿಂದೇವೆ ವಿನಃ ಒಳಗಿರುವಂಥ ಸೂಕ್ಷ್ಮವಾಗಿರ್ತಕ್ಕಂಥ ಮಕರಂದವನ್ನು ನಾವು ಯಾರೂ ತಿನ್ನಲಿಕ್ಕೆ ಆಗಿಲ್ಲ, ಆಗುವುದೂ ಇಲ್ಲ. ಅದಕ್ಕಾಗಿಯೇ ಆ ಪ್ರಾಣಿ ಜೇನು ನೊಣ ಅಂತಕ್ಕಂಥ ಒಂದು ನೊಣವನ್ನು ಹುಟ್ಟಿಸಿದ. ಅದು ಕೇವಲ ಅಲ್ಲಲ್ಲಿ ತಿರುಗಾಡಿ ಎಲ್ಲಿ ಹೂವು ಜಾಸ್ತಿ ಇರ್ತಾವೆ, ಎಲ್ಲಿ ನೀರಿನ ಆಶ್ರಯ ಇರ್ತದೆ, ನೀರು ಮತ್ತು ಹೂವು ಇದ್ದಲ್ಲಿ ಜೇನು ಇರಬೇಕು, ಇದ್ದೇ ಇರ್ತದೆ. ಹಾಗೆ ಒಂದು ಜೇನುನೊಣ ನಿರಾಕಾರವಾಗಿರ್ತಕ್ಕಂಥ, ನಿರ್ಗುಣವಾಗಿರ್ತಕ್ಕಂಥ, ನಿರೂಪವಾಗಿರ್ತಕ್ಕಂಥ, ಅದಕ್ಕೆ ರೂಪ ಇಲ್ಲ. ಮಧುವಿಗೆ ಒಳಗಿರ್ತಕ್ಕಂಥ ಮಕರಂದಕ್ಕೆ ರೂಪ ಇಲ್ಲ, ಆಕಾರ ಇಲ್ಲ, ನಾಮ ಐತೆ. ಏನು ಮಕರಂದ ಅನ್ನುವಂಥ ನಾಮ ಅಷ್ಟೇ ಐತೆ. ಕಣ್ಣಿಗೆ ಕಾಣಿಸ್ತದನು, ಕಣ್ಣಿಗೆ ಕಾಣುವಂಥದ್ದು ಮಾತ್ರ ಹೂವು ಮಾತ್ರ. ಒಂದು ಮಾವಿನ ಫಲ ಐತೆ, ಹೊರಗೆ ಸ್ಥೂಲ ರೂಪ ನಮಗೆ ಕಾಣಿಸ್ತದೆ. ಹೊರತೋಟೆ ಅನ್ನುವಂಥದ್ದು ಐತೆ, ತೋಟೆ ಬಿಚ್ತೇವೆ. ಮಧ್ಯದಲ್ಲಿ ಒಂದಿಷ್ಟು ತಿರುಳು ಐತಿ, ಅದನ್ನು ತಗೊಳ್ತೇವೆ. ಅದ್ರ ಪೂರ್ತಿ ಒಳಗೆ ಹೋದರೆ ಗೊಟ್ಟೈತೆ. ಗೊಟ್ಟ ನಾವು ಯಾರು ಉಪಯೋಗ ಮಾಡೋದಿಲ್ಲ. ಅಂದರೆ ಮತ್ತೆ ಉಪಯೋಗ ಮಾಡ್ಬೇಕಾದ್ರೂ ಸಸಿ ತಯಾರು ಮಾಡೋಕೆ ಉಪಯೋಗ ಮಾಡೋದು ಅಷ್ಟೇ. ಆದರೆ ಮ್ಯಾಗಿನ ಆ ಸಿಪ್ಪಿ ಉಪಯೋಗ ಬಂತು. ಮಾವು ಇನ್ನೂ ಕಚ್ಚಾಗಿತ್ತು ಅಂತಂದ್ರೆ ಸ್ವಲ್ಪ ಹುಳಿ ಮಿಶ್ರಿತವಾಗಿರ್ತಕ್ಕಂಥ ಸಿಹಿ ಇರ್ತದೆ. ಅದು ಉದಾಹರಣೆಗಾಗಿ ಗೋವಾ ಮಾವಿನಕಾಯಿ ಐತಿ. ಗೋವಾ ಮಾವಿನಕಾಯಿ ಒಳಗಿನ ತಿರುಳು ತಿಂದು ರುಚಿ ಹತ್ತದಿಲ್ಲ. ಅದು ತ್ವಾಟಿ ಸಮೇತವಾಗಿ ಅದನ್ನು ತಿಂದಾಗ ನಮ್ಗೆ ರುಚಿ ಹತ್ತದ. ಅದು ಹೊರಗಿನ ತ್ವಾಟಿ ಸ್ಥೂಲ, ಒಳಗಿರ್ತಕ್ಕಂಥ ತಿಳುಲು ಸೂಕ್ಷ್ಮ. ಇನ್ನು ತಿಳುನಲ್ಲಿ ಇರ್ತಕ್ಕಂತಹ ಬಹಳ ರಸಭರಿತವಾಗಿರ್ತಕ್ಕಂಥ ಹಣ್ಣಿನ ರುಚಿ ಐತಲ್ಲ, ನಮ್ಮ ಕಣ್ಣಿಗೆ ಕಂಡದನ್ನು ರುಚಿ ನಮ್ಮ ಕಣ್ಣಿಗೆ ಕಂಡಿಲ್ಲ. ಹೆಂಗಿಲ್ಲಿ ಗಂಧ ಅನ್ನುವಂಥದ್ದು ಮೂಗಿಗೆ ಮಾತ್ರ ಸ್ಪರ್ಶವಾಯಿತೋ, ಕಣ್ಣಿಗೆ ಕಾಣುವುದಿಲ್ಲವೋ, ಒಂದು ಹಣ್ಣಿನಲ್ಲಿ ಇರ್ತಕ್ಕಂಥ, ಒಂದು ಫಲದಲ್ಲಿ ಇರ್ತಕ್ಕಂಥ, ಮಾವಿನ ಫಲದಲ್ಲಿ ಇರ್ತಕ್ಕಂತಹ ಹಣ್ಣು ನಮ್ಮ ಕಣ್ಣಿಗೆ ಕಾಣಿಸ್ತು, ತ್ವಾಟ ಕಣ್ಣಿಗೆ ಕಾಣಿಸ್ತು, ತಿಳ್ಳು ಕಣ್ಣಿಗೆ ಕಾಣಿಸ್ತು. ಅವೆರಡರ ಮಧ್ಯದಲ್ಲಿ ಇರ್ತಕ್ಕಂಥ ರುಚಿ ನಮ್ಮ ಕಣ್ಣಿಗೆ ಅದ ಆ ರುಚಿ ಕಾಣಲಾರದ ರುಚಿ ಅದ ಅಂತ ತಿಳ್ಕೊಂಡು ಸ್ಥೂಲಕ್ಕೆ ಬೆಲೆ ಇದೆ. ಅಕಸ್ಮಾತ್ ನೀವೊಂದು ಅಡಿ ಹಾಕಿರ್ತಕ್ಕಂತಹ, ಅದಕ್ಕೆ ಹಣ್ಣು ಹಾಕಿರ್ತಾರಲ್ಲ, ಹಣ್ಣು ಹಾಕಿರ್ತೀರಿ, ಫುಲ್ ಭತ್ತದ ಹುಲ್ಲೆಲ್ಲ ಹಾಕಿ ಮಾಡಿ ಇಟ್ಟಿರ್ತೀರಿ. ಒಂದೇ ಗಿಡದ ಹಣ್ಣು, ಒಂದೇ ಟೊಂಗಿ ಹಣ್ಣು, ಅದರಾಗ ಒಂದು ಪೂರ ಸಪ್ಪ ಇರ್ತದೆ, ಪೂರ್ತಿ ಸಪ್ಪ ಇರ್ತದೆ, ಒಂದು ಭಾರಿ ರುಚಿ ಇರ್ತದೆ. ಆ ಸಪ್ಪಿದ್ದ ಹಣ್ಣು, ಒಂದು ಹಣ್ಣು ರುಚಿ ಹಣ್ಣು ತಿಂದು ಮತ್ತೊಂದು ಹಣ್ಣು ನಾವು ತಿನ್ನಕ್ಕೆ ಹೋದರೆ ಸಪ್ಪು ಹತ್ತದೆ. ಅವಾಗ ಬೇಡಪ್ಪ ಸಪ್ಪು ಐತೆ ಮತ್ತೊಂದು ತೋಡು. ಅರುಚಿ ಅದು. ಸಪ್ಪು ಅಂದ್ರೆ ಅರುಚಿ, ಅದಕ್ಕೆ ಏನು ಸ್ವಾದ ಇಲ್ಲ ಅಲ್ಲಿ. ಆದರೆ ಸ್ವಾದ ಇಲ್ಲಂದ್ರೆ ಗೊತ್ತಾಗಲ್ಲ, ಅಲ್ಲೇನು ರುಚಿ ಇಲ್ಲ. ಆ ರುಚಿ ಅನ್ನುವಂಥದ್ದು ಸಿಹಿಯಾಗಿರ್ತಕ್ಕಂಥ ಹಣ್ಣುಗಳಿಗೆ ಆಶ್ರಯವನ್ನು ಕೊಟ್ಟಿರ್ತದೆ, ಅದು ಕಾಣುವುದಿಲ್ಲ. ಅದು ಸೂಕ್ಷ್ಮ, ಇದು ಸ್ಥೂಲ. ಒಟ್ಟಾರೆ ನಿಮಗೆ ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ, ಹೆಂಗೆ ಒಂದು ಹಣ್ಣು ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತದ, ರುಚಿ ಕಣ್ಣಿಗೆ ಕಾಣೋದಿಲ್ಲ. ಹೂ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತದ, ಅದರತಕ್ಕಂಥ ಮಕರಂದ ಕಣ್ಣಿಗೆ ಕಾಣಿಸೋದಿಲ್ಲ. ಹಾಗೆ ದೇಹ ಅನ್ನುವಂಥದ್ದು ಕಾಣಿಸ್ತದೆ, ಆತ್ಮ ಅನ್ನೋದು ಕಾಣೋದಿಲ್ಲ.
ಒಪ್ಪಿಕೊಳ್ಳಬೇಕಲ್ಲ, ಇದು ಸಿದ್ಧಾಂತ. ನೀವು ಯಾರೂ ಒಪ್ಪಿಕೊಳ್ಳೋದಿಲ್ಲ ಅಂದ್ರೂ ಸಹಿತ ಅದಕ್ಕೆ ಬೆಲೆನೇ ಇಲ್ಲ, ಒಪ್ಪಿಕೊಳ್ಳಲೇಬೇಕು. ಹೂವಿಗೆ ಬೆಲೆ ಬಂದಿದ್ದು ಮಕರಂದದಿಂದ, ಹಣ್ಣಿಗೆ ಬೆಲೆ ಬಂದಿದ್ದು ರುಚಿಯಿಂದ, ದೇಹಕ್ಕೆ ಬೆಲೆ ಬಂದಿದ್ದು ಆತ್ಮನಿಂದ. ಆ ಆತ್ಮನನ್ನು ಕಾಣಬೇಕಾಗಿತ್ತು ಅಂದ್ರೆ ಮನಸ್ಸು ಬೇಕು, ಸಾಧನ ಐತಲ್ಲ. ಮನಸ್ಸು ಅದನ್ನು ಕೆಲಸ ಮಾಡೋದು. ರುಚಿ ನೋಡೋದು ಯಾವುದ್ರಿ? ನಾಲಿಗೆ ಸಾಧನ ಆಯಿತು. ನಾಲಿಗೆಯಿಂದ ಅದನ್ನು ಸ್ವಲ್ಪ ನಾಲಿಗೆ ಹಚ್ಚಿದಾಗ ಅದು ಹುಳಿ ರುಚಿ ಅನ್ನೋದು ಗೊತ್ತಾ? ಸಪ್ಪ, ಹುಳಿ ರುಚಿ ಸಪ್ಪ ಅನ್ನುವಂಥದ್ದು ನಾಲಿಗೆ ಸಾಧನ. ನಾಲಿಗೆ ರುಚಿ ನೋಡೋದನ್ನು ತಿಳ್ಕೊಂಡು ಈ ಹೂ ತಗೊಂಡು ನಾಯಿ ಮೇಲೆ ಇಟ್ಕೊಂಡ್ರೆ ನಮಗೆ ಗಂಧ ಗೊತ್ತಾಗುತ್ತದ? ಅದರ ಸುಗಂಧ ವಾಸನೆ ಗೊತ್ತಾಗುತ್ತದ? ಇಲ್ಲ. ಈ ಗಂಧವನ್ನು ನೋಡ್ತಕ್ಕಂಥ ಇಂದ್ರಿಯವೇ ಬೇರೆ, ಅದು ನಾಸಿಕ, ಘ್ರಾಣೇಂದ್ರಿಯ. ಘ್ರಾಣೇಂದ್ರಿಯದ ಸಮೀಪ ಇನ್ನೊಂದು ಅರ್ಧ ತಾಸು ಬಿಟ್ಟರೆ ಈಗ ಅದು ನಮ್ಮ ರಾಜಕಾರಣಿ ಹೂವು ಮಕರಂದವೇ ಮಕರಂದ. ಏನು ಇಷ್ಟೆಲ್ಲ ವಾತಾವರಣ ಸುವಾಸ. ಬೆಳಗ್ಗೆ ಎದ್ದು ಕೂಡಲೇ 5 ಗಂಟೆಗೆ ನಾಗಲಿಂದ ಪುಷ್ಪಗಳು ಅರಳುತ್ತಾವೆ. ಏನು ವಾಸನೆ! ಮಂಟಪ ಎಲ್ಲ ಒಂದು 4 ಏರಿಸ್ಬಿಟ್ಟು ಮಂಟಪ ಎಲ್ಲ ವಾಸನೆ. ಹಗಲು ಒಂದಿಷ್ಟು ಹೂವು ವಾಸನೆ ಕೊಡ್ತಾವೆ, ರಾತ್ರಿ ಒಂದಿಷ್ಟು ಹೂವು ವಾಸನೆ ಕೊಡ್ತಾವೆ. ನಮಗೆ ಯಾವುದು ಕೊರತೆ ಇಟ್ಟಾನೆ ಹೇಳ್ರಿ? ನಾವು ಮನ್ಯಾಗ ಒಂದು ಉದುಬತ್ತಿ ಹಚ್ಚಬೇಕಾದ್ರೆ ಒದ್ದಾಡ್ತೇವೆ. ದೇವರು ಇಷ್ಟೆಲ್ಲ ಹೂವುಗಳನ್ನು ಕೊಟ್ಟು ಸುಗಂಧವನ್ನು ಇಟ್ಟ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಆ ಸುಗಂಧದ ಜ್ಞಾನ ಆಗಿದ್ದು ಘ್ರಾಣೇಂದ್ರಿಯಕ್ಕೆ. ಘ್ರಾಣ ಅಂದ್ರೆ ಮೂಗು, ನಾಸಿಕ. ರುಚಿ ಗೊತ್ತಾಗಿದ್ದು ನಾಲಿಗೆ. ಹೆಂಗೆ ಇಲ್ಲಿ ನಾಲಿಗೆ, ಘ್ರಾಣ, ಕಿವಿ, ಶ್ರೋತ್ರ, ಶಬ್ದ ಕೇಳಕತ್ತಿದ್ದು ನಿಮಗೆ ಶ್ರೋತ್ರೇಂದ್ರಿಯ, ಇದಕ್ಕೆ ಶ್ರೋತ್ರ ಅಂತಾರೆ. ನಾ ಮಾತಾಡೋದು ಶಬ್ದ ಅಂತಾರೆ. ಶ್ರೋತ್ರ, ಘ್ರಾಣ, ಜಿಹ್ವೆ, ತ್ವಚ, ಚರ್ಮ, ಇವೆಲ್ಲ ಜ್ಞಾನೇಂದ್ರಿಯಗಳು. ಇವಕ್ಕೆ ಒಂದೊಂದು ವಿಷಯಗಳಿದಾವಲ್ಲ. ಶಬ್ದ, ಸ್ಪರ್ಶ, ಇನ್ನು ನೋಡೋದು. ಕಣ್ಣು, ನೇತ್ರೇಂದ್ರಿಯ. ಹಿಂಗೆ ಒಂದೊಂದು ಇಂದ್ರಿಯಗಳು ಒಂದೊಂದು ವಸ್ತುವಿನನ್ನು ಗ್ರಹಣ ಮಾಡ್ತವಲ್ಲ. ಆದರೆ ಮನಸ್ಸು ಅನ್ನುವಂಥದ್ದೇನದಲ್ಲ. ನೀವು ಹೇಳಿದ್ದಿಲ್ಲ, ಹಣ್ಣಿನ ರುಚಿ ನೋಡಿದ್ದೆ ಅದು ನಾಲಿಗೆ. ಹಂಗೆ ಈ ದೇಹದ ಅಸ್ತಿತ್ವವನ್ನು ನೋಡಿಕೊಳ್ಳೋದು, ಇದರ ಮೂಲ ಏನು ಅನ್ನುವಂಥದ್ದು ತಿಳಿದುಕೊಳ್ಳೋದು ಯಾವುದು ಅಂತ ಕೇಳಿದ್ರೆ ಮನಸ್ಸು ಅನ್ನುವಂಥದ್ದು. ಅದೊಂದು ಇಂದ್ರಿಯ. ಹಣ್ಣಿನ ರುಚಿ ನೋಡಿರ್ತಕ್ಕಂಥ ಇಂದ್ರಿಯ ನಾಲಿಗೆ ಹಂಗೈತಲ್ಲ, ಹಂಗೆ ಅರಿವು ಅನ್ನುವಂಥದ್ದು, ಆತ್ಮಸಾಕ್ಷಾತ್ಕಾರ ಅಂತಕ್ಕಂಥದ್ದು, ಆತ್ಮನ ಅಸ್ತಿತ್ವ ಅನ್ನುವಂಥದ್ದು, ಅದನ್ನು ಅರಿಬೇಕಾಗಿತ್ತು ಅಂತಂದ್ರೆ ಮನಸ್ಸು ಅನ್ನುವಂಥದ್ದು ಸಾಧನ. ಮತ್ತು ಮನಸ್ಸು ಕಣ್ಣಿಗೆ ಕಾಣೋದಿಲ್ಲ. ಯಾವ ವಸ್ತುವಿನ ನೋಡ್ಬೇಕಾಗಿತ್ತು ಆ ವಸ್ತುವೂ ಕಣ್ಣಿಗೆ ಕಾಣೋದಿಲ್ಲ. ಕಾಣುವ ವಸ್ತು ಯಾವುದು? ಈ ಶರೀರ, ಈ ದೇಹ. ಈ ದೇಹ ಕಣ್ಣಿಗೆ ಕಾಣಿಸುತ್ತೆ. ಈ ದೇಹದಿಂದ ಒಳಗಿರುವಂಥ ಆತ್ಮವನ್ನು, ಅಂತಃಸತ್ವವಾಗಿರ್ತಕ್ಕಂಥ ಆತ್ಮನನ್ನು ಅರಿತೇನೆ ಅಂತಂದ್ರೆ ದೇಹದಿಂದ ಇಂದ್ರಿಯಗಳಿಂದ ಸಾಧ್ಯ. ದೇಹ ಸಾಧನ ಇದು. ದೇಹ ಸಾಧನ. ದೇಹ ಇದೊಂದು ಆಶ್ರಯವಾಗಿರ್ತಕ್ಕಂಥದ್ದು. ಆಶ್ರಯ ಕೊಟ್ಟದ್ದು ಒಂದು ವಸ್ತುವಿಗೆ. ಹೂವು ಐತಿ. ಹೂವು ಎದಕ್ಕೆ ಆಶ್ರಯ ಕೊಟ್ಟದ್ದೆ? ಸುವಾಸ ಒಳಗೆ ಮಕರಂದ ಇದಲ್ಲ. ಮಕರಂದಕ್ಕೆ ಆಶ್ರಯ ಕೊಟ್ಟಿದ್ದು ಹೂವು. ಹಂಗೆ ಆತ್ಮನಿಗೆ ಆಶ್ರಯ ಕೊಟ್ಟಿದ್ದು ದೇಹ. ದೇಹವೇ ಇರದಿದ್ರೆ ಆತ್ಮಗೆ ಅಸ್ತಿತ್ವ ಇರ್ತಿರಲಿಲ್ಲ. ಯಾವ ಮೂಲದಿಂದ ತಿಳ್ಕೊಳ್ಳೋದು? ಮೂಗೈತೆ, ಅದೊಂದು ಇಂದ್ರಿಯ. ದೇಹದ ಒಂದು ಭಾಗ. ರಸನೇಂದ್ರಿಯ ದೇಹದ ಒಂದು ಭಾಗ. ಕಿವಿ ಒಂದು ಭಾಗ, ಚರ್ಮ ಒಂದು ಭಾಗ, ಕಣ್ಣು ಒಂದು ಭಾಗ. ಇವೆಲ್ಲವೂ ಕೂಡಿ ದೇಹ ಅಲ್ಲ. ಈ ದೇಹದಿಂದ ದೇಹಕ್ಕೆ ಅಸ್ತಿತ್ವವನ್ನು ಕೊಟ್ಟಿರ್ತಕ್ಕಂಥದ್ದು, ಹಿಂದೆ ಇರತಕ್ಕಂಥದ್ದು ಆತ್ಮ ಅನ್ನುವಂಥದ್ದು ಐತಲ್ಲ,
ಅದನ್ನೇ ತಿಳಿದುಕೊಳ್ಬೇಕಾದ್ರೆ ಈ ಹೆಂಗೆ ಇಂದ್ರಿಯಗಳು ವಸ್ತುವಿನನ್ನು ಗ್ರಹಣ ಮಾಡ್ತಾವೋ ಹಾಗೆ ಅಂತಃಕರಣೇಂದ್ರಿಯ ಅನ್ನುವಂಥದ್ದು ಅಂತಃಕರಣ, ಅದು ಸಾಧನ, ಅದು ಅಂತಃಕರಣ ಒಳಗೆ ಇರ್ತಕ್ಕಂಥ, ಕರಣ ಅಂದರೆ ಸಾಧನ, ಅಂತಃ ಅಂದರೆ ಒಳಗೆ, ಒಳಗಿನದನ್ನೇ ಒಳಗಿನ ವಸ್ತುವೇ ಒಳಗಿನ ವಸ್ತುವನ್ನು ಕಂಡುಹಿಡಿದಿದೆ. ಹೊರಗಿನ ವಸ್ತುವನ್ನು ಕಂಡುಹಿಡಲಿಕ್ಕೆ ಹೊರಗಿನ ದೇಹ ಸಹಾಯ ಮಾಡಿದೆ. ಒಳಗಿಂದನ್ನು ಕಂಡು ಹಿಡ್ಕೊಳ್ಳಲಿಕ್ಕೆ ಒಳಗಿರ್ತಕ್ಕಂಥ ಮನಸ್ಸು, ಅದು ಕಣ್ಣಿಗೆ ಕಾಣೋದಿಲ್ಲ, ಆತ್ಮವೂ ಕಣ್ಣಿಗೆ ಕಾಣೋದಿಲ್ಲ. ಆದ್ದರಿಂದ ಅಂಥ ಆತ್ಮ ಸಾಕ್ಷಾತ್ಕಾರವನ್ನು, ಆತ್ಮವನ್ನು, ಬ್ರಹ್ಮವನ್ನು ಅರಿಬೇಕಾಗಿತ್ತು ಅಂತಂದ್ರೆ ನಾವು ಮನಸ್ಸನ್ನು ಒಂದಿಷ್ಟು ಹದ ಮಾಡಬೇಕು. ಅದನ್ನು ಹದ ಮಾಡಬೇಕಾಗಿತ್ತಂದ್ರೆ ಗುರು ಸಾನ್ನಿಧ್ಯ, ಅವರು ಕೊಡ್ತಕ್ಕಂಥ ಮಂತ್ರ, ಮುಂದೆ ಅವ್ರು ಹೇಳ್ತಕ್ಕಂಥ ಸಾಧನೆ, ಆ ಮಂತ್ರದ ಸಾಧನೆಯಿಂದ ಸಾವಕಾಶ 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 ನಾವು ಸಾಧನೆ ಮಾಡ್ಕೊಂತ ಹೋಗಬೇಕು. ಮನಸ್ಸನ್ನು ಪರಮಾತ್ಮನಂತ ಕಡೆ ಕರ್ಕೊಂಡು ಹೋಗಬೇಕು. ಆದರೆ ಮನಸ್ಸಿಗೆ ಅದು ಹೊಸ ಜಾಗ. ಯಾವುದು? ಪರಮಾತ್ಮನ ಸ್ಥಾನ ಅಂತ ಹೆಸರಿಟ್ಟಷ್ಟೇ, ಅದು ಪರಮಾತ್ಮ ಅನ್ನೋ ಒಂದು ಸ್ಥಾನನೇ ಇಲ್ಲ. ಒಂದು ಸ್ಥಾನ ತೋರಿಸಿದ್ವಿ ಅಂದರೆ, ಯಾಕಂದರೆ ದೇಶ ಕಾಲ ವಸ್ತುಗಳಿಂದ ಅವನು ದೂರದ. ಈ ದೇಶದಾಗದನಪ್ಪ ಅನ್ನೋಂಗಿಲ್ಲ. ಈಗ ಪಶುಪತಿನಾಥ ದೇವಸ್ಥಾನ ಅಲ್ಲಿದೆ, ನೇಪಾಳದಾಗ, ಕಾಠ್ಮಂಡುದಾಗ ಇದೆ. ನಿಮ್ಮ ಅಮರನಾಥ ವೈಷ್ಣವ ದೇವಿ ಅಲ್ಲಿ ಉತ್ತರ ಭಾರತದಲ್ಲಿ, ಕೇದಾರ ಉತ್ತರ ಭಾರತ, ಬದ್ರಿ ಉತ್ತರ ಭಾರತ, ರಾಮೇಶ್ವರ ಈ ಕಡೆ ದಕ್ಷಿಣ, ಒಂದಕ್ಕೊಂದು ಸಂಬಂಧ ಇಲ್ಲ. ಅಲ್ಲಿ ಸ್ಥಾವರ ಲಿಂಗಗಳಿರಬಹುದು. ಅದರ ಸೂಕ್ಷ್ಮವಾಗಿರ್ತಕ್ಕಂಥ ದೇವ ಅನ್ನುವಂಥ ಶಕ್ತಿ ಅನ್ನುವಂಥದ್ದು ನಾ ಎಲ್ಲೆಲ್ಲಿದ್ದೇನೆ ಅಲ್ಲೇ ಇದೆ. ಯಾಕಂದ್ರೆ ನಾನು ಹೇಳ್ತೀನಿ, ಎಲ್ಲೇ ಈಗ ನುಡಿನಮನ ಕಾರ್ಯಕ್ರಮಕ್ಕೆ ಎಲ್ಲರೂ ಕಳಿಸಿರ್ತಾರೆ, ನಾವು ಹೇಳ್ತೀವಿ. ಸಿದ್ದೇಶ್ವರ ಅಪ್ಪಗಳು ಎಲ್ಲೆಲ್ಲಿ ಇರ್ತಿದ್ರು ಅಲ್ಲಿ ಹೊಕ್ಕಿದ್ವಿ. ನಾವು ಎಲ್ಲೆಲ್ಲಿ ಇರ್ತಿದ್ರು ಅಲ್ಲಿ ಹೊಕ್ಕಿದ್ವಿ. ಆದರೆ ಈಗ ಅವರು ಇಲ್ಲನು ಅದಾರನು ಈ ಸ್ಥಿತಿಯಾಗ ಅವರು ಅದಾರ. ಆದರೆ ಇದ್ದಲ್ಲಿ ಹೊಕ್ಕಿದ್ವಿ ನಾವು. ಆದರೆ ಹಂಗಿಲ್ಲ. ಈಗ ನಾವಿದ್ದಲ್ಲಿ ಅವರು ಅದಾರ. ಅವ್ರು ಇದ್ದಲ್ಲಿ ನಾವು ಹೊಕ್ಕಿದ್ವಿ. ಈಗ ಅವ್ರು ಇಲ್ಲ ಅನ್ನೋಂಗಿಲ್ಲ. ನಾವು ಎಲ್ಲಿ ಅದೇವಿ, ನಾವಿದ್ದಲ್ಲಿ ಅವರು ಅದಾರ. ಹೆಂಗೆ ನಾವು ಅದನ್ನು ನಾವು ಅಂದ್ಕೊಳ್ತೇವೋ ಅದೇ ರೀತಿಯಾಗಿ ದೇವರಿಗೆ ಒಂದು ಸ್ಥಾನವನ್ನು ತೋರಿಸಿದ್ವಿ ಅಂದರೆ ದೇವರಿಗೆ ಅದು ದೋಷ ಬರ್ತದೆ. ಒಂದು ಸ್ಥಾನಗರವಲ್ಲ, ಅದೊಂದು ವ್ಯಕ್ತಿ ಅಲ್ಲ. ಅಥವಾ ಈ ಕಾಲದಲ್ಲಿ ಇದ್ದ, ಏನಪ್ಪ ದೇವರು ಹಿಂದಕ್ಕೆಲ್ಲ ಭಾಳ ಚಲೋ ಮಾಡಿದ, ಏನು ಮಾಡಿಟ್ಟು ಹೋಗಿಬಿಟ್ಟಾನ, ಈಗಂತೂ ಏನು ದೇವರು ಇಲ್ಲ, ಏನೂ ಇಲ್ಲ. ನಾವು ಎಲ್ಲಿ ಹೋಗ್ಯಾನೋ ಏನು, ಯಾವಾಗ ಸತ್ತೋ ಏನು, ಪತ್ತೆನೇ ಇಲ್ಲ ಅಂತೀವನ್ನ. ತ್ರಿಕಾಲದಲ್ಲಿ ಅಬಾಧಿತವಾಗಿರ್ತಕ್ಕಂಥದ್ದು ದೇವಶಕ್ತಿ. ಮೂರೂ ಕಾಲದಲ್ಲೂ ಸಹಿತ ಬಾಧ ಇಲ್ಲ ಅದಕ್ಕೆ. ಯಾಕೆ ಬಾಧ ಇಲ್ಲ ಅಂದರೆ, ಇಲ್ಲ ಮೊನ್ನೆ ಇಂಥವರು ಸ್ವಾಮಿಗಳು, ಅನುಭಾವಿ ಮಠದ ಸ್ವಾಮಿಗಳು ದೇಹ ಬಿಟ್ಟರು ಅಂತಂದು, ದೇಹವನ್ನು ಬಿಟ್ಟರು. ದೇಹವನ್ನು ಯಾಕೆ ಬಿಟ್ಟರು? ಚಿನ್ನ ಆಪಗಳು ದೇಹವನ್ನು ಬಿಟ್ಟರು. ಯಾಕೆ ಬಿಟ್ಟರು ಪ್ರಶ್ನೆ ನಮಗೆ ಉತ್ತರ ಇಲ್ಲ. ನಮಗೆ ಬಿಟ್ಟದ್ದು ಖರೆಯಲ್ಲ. ಯಾಕೆ ಬಿಟ್ಟರು ಅಂದ್ರೆ ತೊಗೊಂಬಂದಿದ್ರು, ಅದಕ್ಕೆ ಬಿಟ್ಟು ಹೋದ್ರು. ಇಷ್ಟ ಉತ್ತರ. ತೊಗೊಂಡು ಬಂದಿದ್ರು, ಬಿಟ್ಟು ಹೋದ್ರು. ಬಂದದ್ದು ಅದು ಮತ್ತು ತೊಗೊಂಡು ಬಂದಿದ್ದು ಅಂದ್ರೇನು? ಹುಟ್ಟೈತೆ. ಹಂಗೆ ದೇವರ ಒಂದು ಶರೀರವನ್ನು ತೊಗೊಂಡು ಬಂದಾನನು ಅಂದ್ರೆ, ಶರೀರ ತೊಗೊಂಡು ಬಂದಿದ್ದ ಅಂದ್ರೆ, ಈ ಒಂದು 1000 ವರ್ಷ ಹಿಂದೆ ಶರೀರ ತೊಗೊಂಡು ಬಂದಿದ್ದ, ಅವ ಏನು ಸತ್ತು ಹೋಗ್ಯಾನ, ಹೊಳ್ಳಿ ಹುಟ್ಟೇ ಇಲ್ಲ ಅಂತ. ಕೃಷ್ಣ ಹುಟ್ಟೋದು ಬೇರೆ, ರಾಮ ಹುಟ್ಟೋದು ಬೇರೆ, ದಶಾವತಾರಗಳು ಹುಟ್ಟೋದು ಬೇರೆ. ಇಲ್ಲಿ ಅವತಾರ ಹೇಳೋದಿಲ್ಲ ನಾನು, ಇಡೀ ಜಗತ್ತಿಗೆ ಒಂದು ಕರ್ತೃತ್ವ ಶಕ್ತಿ ಅಂತಕ್ಕಂಥದ್ದು ಅದು ಅಂತ ತಿಳ್ಕೊಂಡು
ಅದಕ್ಕೆ ಅಸ್ಥಿ ಅಸಧಾತು, ಅದು ಯಾವಾಗಲೂ ಇರುತ್ತದೆ. ಅಸ್ಥಿ ಅಂದರೆ ಇರುತ್ತದೆ, ಭಾತಿ ಅಂದರೆ ತೋರುತ್ತದೆ. ಭಾ ಅಂದರೆ ಪ್ರಕಾಶ, ತೋರ್ತದನ್ನು. ಅಸ್ಥಿ ಭಾತಿ ಪ್ರಿಯ, ಅದು ಯಾವಾಗಲೂ ಪ್ರಿಯ ರೂಪವಾಗಿರ್ತಕ್ಕಂಥದ್ದು ದೇವರು ಅಂತಕ್ಕಂಥದ್ದು. ಅಲ್ಲಿ ದುಃಖನೂ ಇಲ್ಲ. ನಮಗೆ ದುಃಖ ಆದಾಗ ನಾವು ನೆನೆಸ್ಕೊಳ್ತೇವೆ ದೇವರನ್ನು. ಯಾಕೆ? ದೇವರು ಯಾವಾಗಲೂ ಪ್ರಿಯ, ಅಪ್ರಿಯ ಅಲ್ಲದು. ಅಸ್ಥಿ ಭಾತಿ ಪ್ರಿಯ, ಇದು ದೇವರ ಒಂದು ಸ್ವರೂಪ, ಇದು ದೇವರ ಲಕ್ಷಣ, ಇದು ಅದು ಯಾವಾಗಲೂ ಇರ್ತಕ್ಕಂಥದ್ದು. 24 ತಾಸು ಗುಡಿಗೆ ಬಂದ್ರೆ ಶಿವಾನಂದ ಹೆಂಗಿರ್ತಾನೆ ಹಂಗೆ ಇರ್ತಾನೆ. ಬದಲಾಕಂದ್ರೆ ಇಲ್ಲ. ನಾವು ಮಕ್ಕೋತೀವಿ, ಹೇಳ್ತೀವಿ, ಕುಂದಿರ್ತೀವಿ, ಏನೇನೋ ಮಾಡ್ತೀವಿ, ಏನೇನೋ ಹಾಕೈತಿ. ಆದರೆ ಒಂದು ಸ್ಥಾವರವಾಗಿರ್ತಕ್ಕಂಥ ಮೂರ್ತಿ ಇಟ್ಕೊಂಡೇ ಬಂದರೂ ಸಹಿತ ಆ ಸ್ಥಾವರ ಮೂರ್ತಿಗೆ ಒಂದು ಶಕ್ತಿ ಇದೆ. ಗಜಲಿಂಗೇಶ್ವರಿ ನಡ್ಕೊಳ್ತೀರಿ, ನಿರ್ವಾಣೇಶ್ವರಿ ನಡ್ಕೊಳ್ತೀರಿ, ಮತ್ತು ಎಲ್ಲೆಲ್ಲೋ ಎಲ್ಲ ದೇವಸ್ಥಾನಗಳು ನಡ್ಕೊಳ್ತೀರಿ. ನಡ್ಕೊಳ್ಬೇಕಾಗಿತ್ತು, ಅಲ್ಲಿ ಶಕ್ತಿ ಇರ್ತದಲ್ಲ. ಅಲ್ಲಿರ್ತಕ್ಕಂಥದ್ದು ಕಲ್ಲು, ನಿರ್ವಾಣೇಶ್ವರ ದೇವಸ್ಥಾನದಲ್ಲಿರ್ತಕ್ಕಂಥದ್ದು ಕಲ್ಲು, ಗಜಲಿಂಗೇಶ್ವರ ದೇವಸ್ಥಾನದಲ್ಲಿರ್ತಕ್ಕಂಥದ್ದು ಅದೊಂದು ಶಿಲೆ, ಅಮೃತ. ನೀವೇನಂತೀರಿ? ಇದು ಯಾವುದು? ಶಾಲಿಗ್ರಾಮ ಶಿಲೆ. ಅದು ಶಾಲಿಗ್ರಾಮ ಲಿಂಗ ಅಂತ ಕರೀತೀವಿ. ಅದು ಒಂದು ಶಿಲೆ, ಅದೊಂದು ಕಲ್ಲು. ಕಲ್ಲದ ಬಿಡು ಅಂತ ಅನ್ನಕ್ಕೆ ಬರ್ತದೆ ನಮಗೆ? ಇಲ್ಲ, ಅದರಲ್ಲಿ ಒಂದು ಶಕ್ತಿ ಐತೆ. ಈಗೆಲ್ಲ ನಿಮ್ಮ ಹೊಳೆ ಹನುಮಂತ ಐತೆ, ಯಾರೋ ಬಿಟ್ಟಿದ್ದು ಕಲ್ಲದು, ಅದೇನಾಗೈತಿ? ಈಗ ದೇವರಾಗೈತಿ. ಆ ಹನುಮಂತದಿಂದ ಎಷ್ಟೋ ಮಂದಿ ಹನುಮಂತ ಆಗ್ಯಾರ ಈಗ. ಅದಕ್ಕೆ ತಿಳ್ಕೊಂಡು ಯಾರೋ ಬರ್ತಾನೆ, ಮುಂಜಾನೆ ಕೂಡಲೇ ಬಂದು ಪೂಜೆ ಮಾಡ್ತಾನೆ, ಅವ ಹನುಮಂತ ಆಗ್ಯಾನ ಈಗ. ಅದು ಕಲ್ಲು ಭಾವ ಐತೆ ನಮ್ಗೆ? ಇಲ್ಲ. ಹಂಗೆ ಜಗತ್ತಿನೊಳಗೆ ದೇವರು ಹುಟ್ಟ್ಯಾನ, ಬಾಳ್ಯಾನ, ಇಷ್ಟು ವಯಸ್ಸಾದವು, ಅವನು ಸತ್ತ ಅಂತ ಅನ್ನುವಂಥ ಮಾತೇ ಇಲ್ಲ. ನಾವು ಯಾವಾಗಲೂ ಇರತಕ್ಕಂಥವನು, ಅಸ್ಥಿ ಭಾತಿ ಪ್ರಿಯ ರೂಪದಲ್ಲಿ ಇರ್ತಕ್ಕಂಥವನು. ಅಂಥವನನ್ನು ಅರಿಯಬೇಕಾಗಿತ್ತು ಅಂತಂದ್ರೆ ಮನಸ್ಸು ಅನ್ನುವಂಥದ್ದು ಭಾಳ ಪಳಗಬೇಕು. ನಿಮ್ಗೆ ನಾ ಹೇಳುವುದಂತಂದ್ರೆ, ನಾ ಸಾಯುವತನ ಹೇಳಿದರೂ ಸಹಿತ ಮನಸ್ಸಿನ ಬಗ್ಗೆ ಮುಗಿಯುವುದಿಲ್ಲ. ಹಿಂದಿನವರು ಹೇಳ್ಕೊಂತ ಸತ್ತು ಹೋಗ್ಯಾರ, ನಾವು ಹೇಳ್ಕೊಂತ ಕೇಳ್ಕೊಂತ ಸತ್ತು ಹೋಗ್ಬಿಡೋದು. ಇಷ್ಟಾದರೂ ಸಹಿತ ನಮಗೇನ್ರ ಅದು, ಆದರೆ ಇಷ್ಟರ ಆಕೈತಲ್ಲ ಜ್ಞಾನ, ಮನಸ್ಸು ಹಿಂಗೆ ಐತಲ್ಲ ಅನ್ನೋಂಥ ಜ್ಞಾನ ಆಕೈತಲ್ಲ, ದೇವ್ರು ಹಿಂಗದ ಅನ್ನೋದು ಗೊತ್ತಾಕೈತಲ್ಲ. 3 ಲಕ್ಷಣ ಹೇಳಿದೆ. ಅಸ್ಥಿ ಇರುತ್ತಾ, ಮತ್ತು ಅಸ್ಥಿ ಅಂದರೆ ಇನ್ನೊಂದು ಅರ್ಥ ಆಕೈತೆ ನಮಗೆ. ಎಲ್ಲ ಬಂದು ತಿಳ್ಕೊಬೇಡ್ರಿ, ಅಸ್ಥಿ ಪಂಜರ ಅಂತ. ಆ ಅಸ್ಥಿ ಅಲ್ಲ, ಅಸ್ಥಿ ಇರುತ್ತದೆ. ಯಾವಾಗ? ಸಂಸ್ಕೃತ ಶಬ್ದ ಇದೆ. ಅಸ್ಥಿ ಇರುತ್ತದೆ. ಯಾವಾಗ ಇರುತ್ತದೆ? ಯಾವಾಗಲೂ ಇರುತ್ತದೆ. ಯಾವಾಗ ಇರುತ್ತದೆ ಅಂದರೆ ಯಾವಾಗಲೂ ಇರುತ್ತದೆ. ಅದು ಉತ್ತರ. ಭಾತಿ ಪ್ರಕಾಶಮಾನವಾಗಿ ಅಲ್ಲಿ ಕತ್ತಲೇ ಇಲ್ಲ, ಪ್ರಕಾಶಮಾನವಾಗಿ ತೋರುತ್ತದೆ. ಯಾವಾಗ ಪ್ರಕಾಶಮಾನವಾಗಿ ತೋರುತ್ತದೆ? ಯಾವಾಗಲೂ ಪ್ರಕಾಶಮಾನವಾಗಿ ತೋರುತ್ತದೆ. ಯಾವಾಗ ಅನ್ನೋ ಪ್ರಶ್ನೆಗೆ ಯಾವಾಗಲೂ ಅನ್ನೋದೇ ಉತ್ತರ. ಶ್ರೀರಾಮ್ ಸರ್, ಇನ್ನು ಪ್ರಿಯವಾಗಿ ತೋರುತ್ತದೆ ಅಂದರೆ, ಪ್ರಿಯವಾಗಿ ಅಂದರೆ ಯಾವಾಗಲೂ ಸಂತೋಷವನ್ನೇ ಕೊಡ್ತಕ್ಕಂಥದ್ದು. ಅದು ದೇವರ ಲಕ್ಷಣ. ಅದು ಯಾವಾಗಲೂ ಸಂತೋಷವನ್ನು ಕೊಡೋದು. ಆದರೆ ನಮಗೂ ದುಃಖ ಆದಾಗ ದೇವ್ರನ್ನ ಬೈತೇವೆ ಒಟ್ಟ ನಾವು. ನಾವು ಎಷ್ಟು ಬೇಕಾದಷ್ಟು ಬೇದರೂ ಸಹಿತ ಅದು ನಿನಗೆ ಅವನು ನಗತಾನ. ಯಾಕೆ ನಗತಾನಂದ್ರೆ, ನಾನು ಮೊದಲ ಮಾತು ಮನಗಳಿಂದ ಅತ್ತತ್ತ ಮೀರಿ ಸಾತಿಶಯ ನಿರುಪಾಧಿಕ ನಿರ್ಮಲ ಹಿಂಗೆ ನಾ ಇದ್ದಾವ ಬೇಗ ಕೊಡಕ. ಇದು ನೋಡ್ರಿ, ಹಿಂಗೆ ಮ್ಯಾಲ ಮಾಡಿ ಹಾಕಿಸಿ ಹೋಗ್ರಿ. ಮುಖ ಮ್ಯಾಲ ಮಾಡಿ ಉಗುಳ್ದು ಹಿಂಗೆ ಮುಂದೆ ಉಗುಳಂಗಿಲ್ಲ, ಹಿಂದೆ ಉಗುಳುವಂಗಿಲ್ಲ. ಮುಖ ಮ್ಯಾಲ ಸೀದಾ 90 ಡಿಗ್ರಿಯೊಳಗೆ ಉಗುಳ್ಬೇಕು. ಮತ್ತು ಬಾಯಿ ತುಂಬ ಕಫ ಇಟ್ಕೊಂಡು ಉಗುಳ್ಬೇಕು.
ಎಲ್ಲಿ ಹೋಗೋದದು? ಹೆಂಗದ ನಮ್ಮ ಮೇಲೆ ಬರ್ತದೋ ಹಂಗೆ ನಮ್ಮ ಶಬ್ದಗಳು ನಮಗೆ ಸೀಮಿತ ಆಗಿರ್ತವೆ. ದೇವರಿಗೆ ಯಾವ ಶಬ್ದಗಳೂ ಮುಟ್ಟುವುದಿಲ್ಲ. ಅದಕ್ಕಾಗಿ ನಾವು ಅಂತಹ ಗುಣಾತೀತಂ ಗುಕಾರಂ ಚ ರೂಪಾತೀತಂ ರುಕಾರಕಂ, ಆ ರೀತಿಯ ಗುಣಾತೀತವಾಗಿರತಕ್ಕಂಥ ರೂಪಾತೀತವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಪ್ರಭು ಚಾಮರಸರು ನಾಮ ರೂಪ ಕ್ರಿಯಾಕಲಾಪ ವಿರಾಮನು ಅನುಪಮನು ದಿವ್ಯ ತೇಜೋಮೂರ್ತಿ ವ್ಯೋಮಮೂರ್ತಿ ಗುರುಗುಹೇಶ್ವರ ಲಿಂಗ ಶರಣಾರ್ಥಿ. ಚಾಮರಸ ಪ್ರಭುಲಿಂಗ ಬರೆಯುವ ಹೊತ್ನಾಗ ಈ ಲಕ್ಷಣ ಹೇಳ್ತಾರೆ. ಭಗವಂತನ ಲಕ್ಷಣ ಇವೆಲ್ಲ. ಅಂತಹ ಭಗವಂತನನ್ನು ಅರಿಬೇಕಾಗಿತ್ತು ಅಂದರೆ, ನಿರಾಕಾರ ನಿರ್ಗುಣ ಭಗವಂತನನ್ನು ಅರಿಬೇಕಾಯ್ತಂದ್ರೆ ಇದು ಮನಸ್ಸು ನಿರಾಕಾರವೇ, ಇದು ನಿರ್ಗುಣವೇ. ಅದು ಹೋಗಿ ಆ ನಿರ್ಗುಣ ನಿರಾಕಾರವಾಗಿರ್ತಕ್ಕಂತಹ ಪರಬ್ರಹ್ಮ ವಸ್ತುವನ್ನು ಅರಿಬೇಕು. ಹಿಂಗೆ ಅರ್ಥಾಗ ಮನಸ್ಸು ಶಾಂತವಾಗಿರ್ತದೆ. ಅವಾಗ ಮನಸ್ಸು ಶಾಂತವಾಗಿರ್ತಕ್ಕಂಥ ಮನಸ್ಸು ಈ ಶರೀರವನ್ನು ಶಾಂತವಾಗಿರ್ತದೆ. ಅವಾಗ ಸತ್ವಗುಣ ಅಂತಕ್ಕಂಥದ್ದು ಸಾತ್ವಿಕ ವೃತ್ತಿ ಅಂತಕ್ಕಂಥದ್ದು. ಮತ್ತಿದು ಮನಸ್ಸು ಸತ್ವಗುಣದ ಬೆನ್ನು ಹತ್ತಿಕೊಂಡು ಹೋದಾಗ ಮಾತ್ರ ಅದು ಪ್ರತ್ಯಕ್ಷ. ರಾಜಸ ಗುಣ ತಾಮಸ ಗುಣ ಇದ್ವು ಅಂತಂದ್ರೆ ಸಾಧ್ಯ. ಸತ್ವಗುಣದ ಸಾತ್ವಿಕವಾಗಿರ್ತಕ್ಕಂಥ ಭಗವನ್ ನಾಮಸ್ಮರಣೆ, ಸಾತ್ವಿಕವಾಗಿರ್ತಕ್ಕಂಥ ಭಗವಂತನ ಸ್ವರೂಪವನ್ನು ಅರಿತುಕೊಳ್ಳುವಾಗ ರಾಜಸ ಗುಣ ಅಂತಕ್ಕಂಥ ಬರ್ತಾವೆ, ಆಸುರಿ ಗುಣ ಅಂತಾರವರು. ಅಂಥ ಆಸುರಿ ಗುಣ ಬಂದವು ಅಂತಂತಾರೆ. ಆಸುರಿ ಗುಣ ಕೋಪ, ದ್ವೇಷ, ಅವಿದ್ಯ, ಅಸ್ಮಿತ, ರಾಗ, ದ್ವೇಷ, ಅಭಿನಿವೇಶ ಅಂತಕ್ಕಂಥವು ಇವೆಲ್ಲವುಗಳು ಕೂಡ ಕಾಮಾದಿಗಳು ಎಲ್ಲವೂ ಇವೆಲ್ಲ ಆಸುರಿ ಶಕ್ತಿಯ ಹೊಂದ್ಕೊಂಡು. ಅದಕ್ಕೊಂದು ಮಾತು ಹೇಳ್ತೇನೆ ನಿಮಗೆ. ನೀರು ಕುದಿಸ್ರಿ, ಕುದಿಯಾಕಿಡ್ರಿ. ನೀರು ಕುದಿಯಾಕಿಡುದು ಕಳ 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 ಕುದೀತಿರ್ಬೇಕು. ಅವಾಗ ಅಲ್ಲಿ ಹೋಗಿ ನಿಂತ್ಕೊಂಡು ನೀವು ಮುಖ ನೋಡ್ಕೊಳ್ಳೋದು ಕಾಣಿಸ್ತದೆ. ಕಳ 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 ಕುದಿಯೋ ನೀರಾಗ ನಮ್ಮ ಮುಖ ಕಾಣಿಸ್ತದೋ ಇಲ್ಲ. ಅದ ನೀರು ತಲೆಗಿನ ಉರಿ ತೆಗೆದು ಅದೆಲ್ಲ ಶಾಂತ ಆದ ನಂತರ ನೀರು ತಣ್ಣಗಾಗಿರಬೇಕು. ಒಂದು ಹಳ್ಳು ಒಂದು ಅಲೆ ಇರಬಾರ್ದು, ಒಂದಿಷ್ಟೇನೋ ಅದು ಹಲ್ಚಲ್ ಹಾಕಿರಬಾರ್ದು. ಅದ್ರ ಹೋಗಿ ಮುಖ ನೋಡ್ಕೊಳ್ಳಿ. ನೀರು ಬೇರೆ ಐತೇನೋ ಒಂದೇ ರೀತಿಯಾಗಿರ್ತಕ್ಕಂತಹ ನೀರು ಬೆಂಕಿಯ ಸ್ಪರ್ಶವನ್ನು ಮಾಡಿದಾಗ ಅದು ಕುದಿತು. ಕುದಿಯು ಹೊತ್ತಿನೊಳಗೆ ಹೋಗಿ ನಿಮ್ಮ ಮುಖ ನೋಡ್ಕೊಂಡ್ರೆ ಮುಖ ಕಾಣಬಾರ್ದು. ಅದ ನೀರು ಶಾಂತ ಆದಾಗ ನಿಮ್ಮ ಮುಖ ಹೆಂಗಿತ್ತು ಕನ್ನಡಿಗಿಂತ ಸ್ಪಷ್ಟವಾಗಿ ಕಾಣುತ್ತೆ. ಹಂಗೆ ಒಳಗೆ ಕೋಪಜ್ವಾಲೆ ಅಂತಕ್ಕಂಥದ್ದು ಉರಿತಿತ್ತು ಅಂತಂತಂದ್ರೆ ನನ್ನ ಅರಿವು ನನಗೆ ಎಂದು ಆಗುವುದು. ಮನಸ್ಸು ಶಾಂತವಾಗಿದೆ. ಶಾಂತ ಇದ್ದಾಗ ಮಾತ್ರ ನನ್ನ ಸಾಕ್ಷಾತ್ಕಾರ ಆಗಲಿಕ್ಕೆ ಸಾಧ್ಯ. ಒಳಗಿಷ್ಟೆಲ್ಲ ನಾ ಏನರ ಇಟ್ಕೊಂಡು ನಾ ಏನರ ಮಾಡ್ಕೋತೇನೆ ಅಂತಂದ್ರೆ ನಾವು ತಿಳ್ಕೋಬೇಕು. ಕುದಿಯೋ ನೀರು ಐತಪ್ಪ, ಇದು ಕುದಿಯೋ ನೀರಾಗ ಮನಸ್ಸು ಇದು ನನ್ನ ಮುಖ ಕಾಣೋದಿಲ್ಲ. ಅದಕ್ಕಾಗಿ ನೀರು ನನ್ನ ಮುಖ ನಾನು ನೋಡ್ಕೋಬೇಕಾಗಿತ್ತಂದ್ರೆ ನೀರಿಗೆ ಏನು ಬೆಂಕಿ ಹಚ್ಚಿರ್ತಾಗ ಅದನ್ನು ಶಾಂತ ಮಾಡಬೇಕು. ನೀರು ಸ್ವಲ್ಪ ಗಾಳಿ ಬಿಡ್ತದೆ, ನೀರು ಆರ್ತವೆ, ಉಗ ಎಲ್ಲ ಹೋಗ್ಬೇಕು. ಉಗ ಇದ್ದಾವ ಮುಖ ಕಾಣೋದಿಲ್ಲ. ಎಲ್ಲ ಹೋದ ನಂತರದಲ್ಲಿ ನಿಸ್ತರಂಗ ಏನಿಲ್ಲ, ಅದರಲ್ಲಿ ನಾವು ಮುಖ ನೋಡಿಕೊಂಡ್ರೆ ಮುಖ ಕಾಣ. ಹಾಗೆ ಶುದ್ಧವಾಗಿರ್ತಕ್ಕಂಥ ಮನಸ್ಸು, ಯಾವುದು ಅಲೆಗಳು ಇರಲಾರ್ದಂಥ ಒಂದು ಸ್ಥಿತಿಯನ್ನು ಇರ್ತಾರಲ್ಲ, ಅಂತಹ ಸ್ಥಿತಿಯೊಳಗೆ ನಾವು ನಮ್ಮನ್ನು ನಾವು ನೋಡ್ಕೊಂಡಿವೆ ಅಂತಂತಂದ್ರೆ ಅವಲೋಕನ ಮಾಡಿಕೊಂಡಾಗ ನಾನು ಯಾರು, ದೇಹ ಏನು, ಇಂದ್ರಿಯಗಳು ಎಲ್ಲಿಂದ ಬಂದಾವ, ಆ ಇಂದ್ರಿಯಗಳಿಗೆ ಪ್ರಚೋದನೆ ಯಾರಿಂದ, ರುಚಿ ಯಾರಿಗೆ, ಒಳ್ಳೆಯ ಶಬ್ದ ಯಾರಿಗೆ,
ಇವೆಲ್ಲವನ್ನು ಕೇಳ್ತಕ್ಕಂಥವನು ಯಾರು? ತಿನ್ನುವವನು ಯಾರು? ಕುಡಿಯುವವನಾರು? ಕೇಳುವವನಾರು? ಮೂಷಿಸುವವನಾರು? ಮುಟ್ಟುವನಾರು? ಇದೆಲ್ಲದರ ಪ್ರಜ್ಞೆ ಇಟ್ಕೊಂಡು ಸ್ವಲ್ಪ ನಾವು ವಿಚಾರ ಮಾಡಿ ನೋಡಿದಾಗ ಅನಿಸ್ತದೆ ನನಗೆ, ನಾನು ಯಾರು ಏನೋ ಗೊತ್ತಿಲ್ಲ, ಏನು ಗೊತ್ತಾಗೋದು. ಅದೊಂಥರ ಭ್ರಮ, ಅದು ಒಂಥರ ಹುಚ್ಚಿಡ್ದಂಗೆ ಆಗಿಬಿಡುತ್ತೆ. ಅದು ನಾವು ಯಾರೂ ಅದನ್ನು ವಿಚಾರ ಮಾಡೋಕ್ಕೆ ಹೋಗಿಲ್ಲ ಇಲ್ಲಿ ತನಕ. ನಾನು ಅಕಸ್ಮಾತ್ ಮಾಡೋಕ್ಕಾದ್ರೆ ಪ್ರಪಂಚ ಬಿಡೋದಾಕೈತಿ. ಅದಕ್ಕೆ ನಾವು ನಮ್ಮ ಗತ್ನಾಗ ಇದ್ದೀವಿ ಎಲ್ಲರೂ. ನಾವು ನಮ್ಮ ಗತ್ತು ಬಿಡುವಂಗಿಲ್ಲ. ಯಾಕಂತಂದ್ರೆ ಇದನ್ನ ಮಾಡ್ಕೊತ ಹೋಗಿ ಸಾಯಂಕಾಲ ಒಂದು ತಾಸು ಹೋಗೋದು ಹೋಪ, ಹಂಗಲ್ಲ. ಇಷ್ಟು ಏನದಲ್ಲ, ಒಂದು ತಾಸು ಮನಸ್ಸು ಶಾಂತವಾಗಿಡ. ಇಲ್ಲಿ ಅಲೆಗಳಿಲ್ಲ, ತಾಳು ಬೆಂಕಿ ಹಚ್ಚಿಲ್ಲ, ನೀರು ಕುದಿಯಾಕೆ ಹತ್ತಿಲ್ಲ, ಉಗಾ ಇಲ್ಲ, ಏನು ಆನಂದವಾಗಿ ಕೂತಿದೆ, ಆನಂದವಾಗಿ ಕೇಳ್ತದೆ. ಇದು ಏನದಲ್ಲ, ಇದು ಸಾಕ್ಷಾತ್ ಪ್ರಪಂಚಕ್ಕೆ ಅವೆಲ್ಲ ಆಗೋದಿಲ್ಲ, ಎಲ್ಲ ಮಾಡ್ಬೇಕಂತ ಆಗೋದಿಲ್ಲ. ನಾವು ಸುಮ್ಮನೆ ಹಂಗೆ ಅಂತೀವಿ, ನಿಮ್ಮ ಗತ್ನೆ ನಿಮ್ಮದೇ ಅಂತ ಸುಮ್ಮನೆ ಅಂತೀವಿ ಆಯ್ತಾ. ಮತ್ತು ಅದನ್ನು ಬಿಟ್ಟರೆ ನಡೆಯುವುದಿಲ್ಲ ಅದು. ಮತ್ತದು ಎಂದಿನೆಂದದೇ ಅದಕ್ಕೆ ಹಮ್ಮಿಕೊಳ್ಬೇಕಾಗಿದೆ. ಕೆಲಸ ಹಮ್ಮಿಕೊಂಡು ಹೋಗುವುದು. ಇಂತಹ ಮನಸ್ಸು ಅನ್ನುವಂಥದ್ದು ನಿಮಿಷವಾದಳು ನಿಮ್ಮ ನೆನಹು ನಿಂದೊಡೆ ಮುಕ್ತಿ ಸಮನಿಸದಿಹುದೇ. ಅದಕ್ಕಂತಾರೆ ಇಂಥ ಮನಸ್ಸು ಮೂರು ಸಂಗಮದಳು, ಮೂರು ನದಿಗಳು ಸಂಗಮ ಆಗ್ತಕ್ಕಂಥ ಸ್ಥಾನದೊಳಗೆ ನಾವು ಮುಳುಗಬೇಕಾಗಿದೆ. ನಾವೆಲ್ಲ ಯಾತ್ರೆ ಮಾಡ್ತೀವಿ. ಯಾಕೆ ಯಾತ್ರೆ ಮಾಡ್ತೇವೆ? ನಮ್ಮ ಪಾಪಗಳನ್ನು ತೊಳ್ಕೊಂಡು ಹೋಗಬೇಕು, ನಮ್ಮೆಲ್ಲ ಪಾಪ ಕರ್ಮಾದಿಗಳು ದೂರ ಆಗಬೇಕು ಅಂತ ತಿಳ್ಕೊಂಡು ಅಲಹಾಬಾದಕ್ಕೆ ಹೋಗ್ತದೆ. ತ್ರಿವೇಣಿ ಸಂಗಮ ಎಲ್ಲಿಯೂ ಬೇಡ, ಸಂಕ್ರಮಣಕ್ಕೆ ಇಲ್ಲೇ ಎಷ್ಟೋ ಮಂದಿ ಕೂಡಿರ್ತಾರೆ, ಇಲ್ಲೇ ನಮ್ಮ ಕೂಡಲು ಸಂಗಮ. ಹಿರಣ್ಯಕೇಶಿ, ಘಟಪ್ರಭಾ ಮುಂದೆಲ್ಲಿ ಹೋಗೋದಪ್ಪ, ಇಲ್ಲಿ ಬಂದು ಸ್ನಾನ ಮಾಡಿ ಹೋಗ್ತಾರೆ. ಅದು ಸಂಗಮ ಸ್ಥಾನ. ಸಂಗಮ ಅಂದರೆ ಕೂಡಿದ್ದು. ಅಂಥಲ್ಲಿ ನಾವು ಹೋಗಿ ಸ್ನಾನ ಮಾಡಿದೆವು ಅಂದರೆ, ಒಂದು ಕ್ಷಣ ನದಿ ದಂಡೆಯಲ್ಲಿ ಕೂತ್ಕೊಂಡು ಸ್ನಾನ ಮಾಡಿ ಒಂದಿಷ್ಟು ನಾಮಸ್ಮರಣೆ ಮಾಡಿದೆ ಅಂದರೆ ನಾವು ಮಾಡಿದ ಪಾಪ ಹೋಗ್ತೈತಿ ಅಂತ ನಾವೆಲ್ಲ ಅಂತೀವಿ. ಆದರೆ ಅದ ಸಂಗಮದಾಗನ ಮೊಸಳಿ ಬಂದತ್ತಂದು, ಮೊಸಳಿ ನೀವಲ್ಲಿ ಸ್ನಾನಕ್ಕೆ ಹೋಗಿದ್ರಿ, ಅದು ನಿಮ್ಮನ್ನು ನುಂಗಿತು. ಪಾಪ ಕಳ್ಕೋಬೇಕಾದ್ರೆ ನೀವು ಹಾದ್ರಿ, ಪಾಪ ಹೋಗಬಾರ್ದಾಗಿತ್ತು, ಪಾಪ ಹೋಗಬಾರ್ದಾಗ ಹೋಗಿತ್ತು. ಪಾಪ ಹೋಗಬಾರ್ದಾಗಿತ್ತು, ಪಾಪ ಹೋಗಬಾರ್ದಾಗಿತ್ತಲ್ಲ, ಪಾಪ ಅಯ್ಯೋ ಪಾಪ ಹೋಗಬಾರ್ದಾಗಿತ್ತು. ಅದು ಪಾಪ ಕಳ್ಕೊಳಕ್ಕೆ ಅದು ಹೋಗೈತಿ. ನಾವು ಮನ್ಯಾಗ ಕೂತ್ಕೊಂಡು ಅಂತೀವಿ ಪಾಪ. ಪಾಪ ಅಂದ್ರೆ ಕರ್ಣ ತೋರಿಸ್ತೇವೆ ನಾವು ಇಲ್ಲಿ, ಪಾಪ ಅಂದ್ರೆ ಕರ್ಮ ಇಲ್ಲಿ. ಇನ್ನೊಂದು ಅರ್ಥದೊಳಗೆ ಪಾಪ ಅಂದ್ರೆ ಕರ್ಮ. ಆ ಪಾಪವನ್ನು ಕಳ್ಕೊಳಕ್ಕೆ ಹೋಗಿರ್ತಕ್ಕಂಥ ಅವನು ಮೊಸಳಿ ಒಯ್ತು. ಯಾವುದು ಪಾಪ? ಮೊಸಳಿ ಓದೋದು ಪಾಪ, ಹೋಗಿದ್ದು ಪಾಪ, ಹೋಗಿದ್ದ ಪಾಪ. ಖರೆ ಅವಾಗ ಅನಂತ ಜನ್ಮದ ಕರ್ಮ ಇದ್ದು ಕಳ್ಕೊಳ್ಳೋಕೆ ಅವನು ಹೋಗ್ಯಾನ. ಪ್ರಾರಬ್ಧ ಏನಿತ್ತು, ಮೊಸಳಿ ನುಂಗಿ ಸಾಯಬೇಕಾಗಿತ್ತು. ಹೋಗಾಕ ಒಂದು ಕಾರಣ ಅಷ್ಟೆ. ಅದು ನಾ ಅಂತೇನೆ,
ಅಂಥ ಚಲೋ ಸಂಗಮ ಸ್ಥಾನದಾಗಿರ್ತಕ್ಕಂಥ ಮೊಸಳಿ ಯಾಕೆ ಈ ಪಾಪ ಕಾರ್ಯ ಮಾಡ್ತು? ಅದು ಯಾಕೆ ಮುಕ್ತ ಆಗಲಿಲ್ಲ? ಇನ್ನು ಟಪಾಲು ಬರೆದು ಕೇಳಬೇಕು. ಆದರೆ ನಮ್ಮ ಒಂದು ಪ್ರತೀತಿ, ಒಂದು ಪ್ರತೀತಿ ಅಂದರೆ ಒಂದೇನೋ ಒಂದು ಪ್ರಚಾರದಲ್ಲಿರ್ತಕ್ಕಂಥ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಇದೊಂದು ಪದ್ಧತಿ, ಪರಂಪರೆ. ಏನು ಪರಂಪರೆ? ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದರೆ ನಾವು ಮಾಡಿರ್ತಕ್ಕಂಥ ಪಾಪ ಹೋಗ್ತೈತಿ. ತ್ರಿವೇಣಿ ಸಂಗಮ ಅಂದ್ರೆ ಅಲ್ಲಿ ಅಲಹಾಬಾದ್, ಗಂಗಾ ಯಮುನಾ ಎರಡು ನದಿಗಳು ಹರಿದಾವ. ಸರಸ್ವತಿ ಅನ್ನುವಂಥದ್ದು ಗುಪ್ತಗಾಮಿನಿಯಾಗಿ ಹರಿದದು, ಕಾಣುವುದಿಲ್ಲ. ಅಲ್ಲಿ ಹೋಗಿ ಸ್ನಾನ ಮಾಡಿ ಬಂದರೆ ನಮ್ಮ ಪಾಪ ಹೊಕ್ಕೈತಿ ಅಂತ ಅವ್ರು ಹೇಳ್ಯಾರ. ಅಲ್ಲೇ ಹೋಗಿ ಸ್ನಾನ ಮಾಡಿದ್ರೆ ಯಾಕೆ ಹೊಕ್ಕೈತಿ ಅಂತಂದ್ರೆ, ಇಲ್ಲಿಂದ ಎಷ್ಟು ದೂರ ಐತ್ರಿ ಅಲಹಾಬಾದು? ಸಾವಿರ ಕಿಲೋಮೀಟರ್ ದೂರ ಐತಿ. ಅಲ್ಲಿ ಹೋಗಕ್ಕೆ ಇಲ್ಲಿ ಇದ್ದುಕೊಂಡು ನೀವು ಪಾಪ ಮಾಡೋದಿಲ್ಲ. ಅಲ್ಲಿ ಏನು ಹೊಂಟಾನಲ್ಲ, ಹೋಗುವಾಗ ಭಕ್ತಿ ಇಟ್ಕೊಂಡು ಹೋಗ್ಯ ನಾಳೆ ಹೋಗ್ಬೇಕು, ಪಾಪ ಕಳ್ಕೊಳ್ಬೇಕು ಅಂತ ತಿಳ್ಕೊಂಡು ಇಲ್ಲಿ ಇದ್ದುಕೊಂಡು ಕೆಲವು ದಿನ ಪಾಪ ಮಾಡೋವಿದ್ದಲ್ಲ, ಆ ಪಾಪ ಅಲ್ಲಿ ಹೋಗೋಳಾಗ ಕಡಿಮೆ ಕೂತ್ಕೊಂಡಿತ್ತು. ಮೈನಸ್ ಅದು. ಹಿಂಗೆ ತೊಳ್ಕೊಬೇಕು ನಾವು. ಇಲ್ಲಿಂದ ಅಲ್ಲಿ ಹೋಗ್ತೇವಲ್ಲ, ಅಷ್ಟು ದಿವಸ ಇಲ್ಲಿದ್ದಕ್ಕೆ ಪಾಪ ಮಾಡೋವಿದ್ದಲ್ಲ, ಅದು ಕಡಿಮೆ ಆತಲ್ಲ. ಅರ್ಥ ಆತನಿಲ್ಲ? ಅಷ್ಟರ ಕಡಿಮೆ. ಅಲ್ಲಿ ಹೋಗಿ ಬಿಡುವುದಿಲ್ಲ, ಒಂದೆಲ್ಲ ಪಾಪ ಕಳೀಪ ಅಂತ. ಈಗ ನೀ ಮಾಡಿಲ್ಲ, ಈಗ ಈ ಅವಧಿಯೊಳಗೆ ಏನೂ ಮಾಡಿಲ್ಲ, ಕಳ್ಕೊಳ್ಳೋದೇನೈತಿ? ಅಲ್ಲಿ ನಮಗೊಂದು ಪರಂಪರೆ, ಒಂದು ಸಂಪ್ರದಾಯ ಐತಿ. ಪ್ರಚಾರದಲ್ಲಿರ್ತಕ್ಕಂಥ ಮಾತು, ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಬಂದರೆ ನಾವು ಮುಕ್ತರಾಗ್ತೇವೆ. ಅದಕ್ಕೆ ಅವರಂದರು, ಎಲ್ಲರೂ ಎಲ್ಲಿ ಹೋಗಕ್ಕೆ ಸಾಧ್ಯ ಆಗೈತಿ? ನಾವಿಲ್ಲಿ ಕುಂತವ್ರು ಎಷ್ಟು ಮಂದಿ ಹೋಗ್ಯೇವಿ ತ್ರಿವೇಣಿ ಸಂಗಮಕ್ಕೆ? ನೀವು 1, 2, 3, 4 ಮಂದಿ ಹೋಗಿರೋದು. ಹಾಂ, ಹೋಗಿದ್ರಿ. ಅದು ನಿಮ್ಮ ಜನ ಅಲ್ಲಿ ಮಿಲಿಟ್ರೊಳಗಿದ್ದಾಗ ಅಲ್ಲಿ ಅವಕಾಶ ಇದ್ದು ಕೆಲವು ಮಂದಿ ಎಲ್ಲ ಹೋಗಿದ್ರಿ. ಅದು ತ್ರಿವೇಣಿ ಸಂಗಮ ಅಂತ ಇದೆ. ಅಲ್ಲಿ ಹೋಗಿ ಬಂದರೆ ಪವಿತ್ರವಾಗಿರ್ತಕ್ಕಂಥ, ಶುದ್ಧವಾಗಿರ್ತಕ್ಕಂಥ ಜಲ, ಶುದ್ಧವಾಗಿರ್ತಕ್ಕಂಥ ನೀರು ಅಂತ ಅಲ್ಲಿ ಹೋಗಿ ಮುಳುಗಿ ಸ್ನಾನ ಮಾಡಿ ಬಂದರೆ ಪುಣ್ಯಾತ್ಮ ಆದರೆ ಒಪ್ಪೋಣ. ಎಲ್ಲರಿಗೂ ಅಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಸಾವಿರ ವರ್ಷಗಳ ಹಿಂದೆ, 5,000 ವರ್ಷಗಳ ಹಿಂದೆ ಋಷಿಗಳು ಒಂದು ಕಂಡು ಹಿಡಿದ್ರು, ನದಿ ಪವಿತ್ರ ತ್ರಿವೇಣಿ ಸಂಗಮ ಅಲ್ಲಿಲ್ಲ, ನೀವೆಲ್ಲಿದ್ದೀರಿ ಅಲ್ಲೇ. ಎಲ್ಲೇ ಐತಿ ಅಂತಂದ್ರೆ, ಈ 2 ಕಣ್ಣು ಅದಾವಲ್ಲ, 2 ಹುಬ್ಬದಾವ, ಈಡ ಪಿಂಗಳ ಅಂತ 2 ನಾಡಿ ಅದಾವ ಇಲ್ಲಿ. ಈಡ ಪಿಂಗಳ ಅಂತ 2 ನಾಡಿ ಅದಾವ. ಈಡ ಪಿಂಗಳ, ಪೀಡ ಮತ್ತೆ ಈಡ ಪಿಂಗಳ 2 ನಾಡಿಗಳು. ಮಧ್ಯದಲ್ಲಿ ಇರ್ತಕ್ಕಂಥದ್ದು, ಭೃಕುಟಿ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಸುಷುಮ್ನ ನಾಡಿ ಅಂದರೆ, ಸುಷುಮ್ನ ನಾಡಿ. ಈಡ ಪಿಂಗಳ ಸುಷುಮ್ನ ಗುಪ್ತಗಾಮಿನಿ. ಅದು ಹರಿದದ್ದು ಗೊತ್ತಾಗೋದಿಲ್ಲ. ಸರಸ್ವತಿ ನದಿ ಹರಿದದ್ದು ಗೊತ್ತಾಗೋದಿಲ್ಲ, ಅಲ್ಲಿ ಕಾಣುವುದೂ ಇಲ್ಲ. ಹಂಗೆ ಈಡ ಪಿಂಗಳ ಅಂತಕ್ಕಂಥ 2 ನಾಡಿಗಳಿದಾವ. ಮಧ್ಯದಲ್ಲಿ ಒಂದು ಸುಷುಮ್ನ ನಾಡಿ ಅಂತ ಐತಿ. ಈ ನಾಡಿಯಲ್ಲಿ ಇಲ್ಲಿ ನಮ್ಮ ಮನಸ್ಸನ್ನು ತೊಡಗಿಸಬೇಕು, ಅಲ್ಲಿ ಮನಸ್ಸನ್ನು ಮುಳುಗಿಸ್ಬೇಕು. ಈ ದೇಹ ಆ ತ್ರಿವೇಣಿ ಸಂಗಮದಲ್ಲಿ ಹೆಂಗೆ ಮುಳುಗಿ ಬಂದರೆ ಪವಿತ್ರ ಆಗದಲ್ಲ, ಹಂಗೆ ನಮ್ಮ ಮನಸ್ಸು ನಾವಿದ್ದಲ್ಲೇ ಈಡ ಪಿಂಗಳ ಮತ್ತು ಸುಷುಮ್ನ ನಾಡಿ ಅಂತಕ್ಕಂತಹ ತ್ರಿವೇಣಿ ಸಂಗಮದೊಳಗೆ ಈ ಮನಸ್ಸು ಅನ್ನುವಂಥದ್ದು ಮುಳುಗಿತು ಅಂತಂದ್ರೆ, ಅಲ್ಲಿ ನಮಗಿರ್ತಕ್ಕಂಥ ಪಾಪ ಯಾವುವು ಅಂತಂದ್ರೆ, ಆದಿ ದೈವಿಕ ತಾಪ, ಆದಿ ಭೌತಿಕ ತಾಪ, ಆಧ್ಯಾತ್ಮಿಕ ತಾಪ ಅಂತಕ್ಕಂಥ
ಅಂತಕ್ಕಂತಹ 3 ತಾಪಗಳದಾವ. ಆ ಎಲ್ಲ ತಾಪಗಳು ಹೋಗಿ ಅಲ್ಲಿ ಹೋಗಿ ಮುಳುಗೋದ್ರಿಂದ ಅಲ್ಲ, ಅಲ್ಲಿ ಹೋಗಿ ಮುಳುಗೋದ್ರಿಂದ ಶರೀರ ಸ್ವಚ್ಛ ಆತ ಅಷ್ಟೇ. ಸ್ವಚ್ಛ ನೀರಿದ್ರು ಅವಾಗ ಈಗೇನು ಎಲ್ಲ ಕಟ್ಟಡ ಬಂದು ಅಲ್ಲೇ ಸೇರ್ಯಾವ. ನಮ್ಮ ಮನೆ ನೀರ ಭಾಳ ಚಲೋ ಇದೆ, ಫಿಲ್ಟರ್ ಆಗಿಬಿಡ್ತಾವೆ. ಆದರೂ ಸಹಿತ ಭಾರತ ಸರ್ಕಾರ ಇವತ್ತು ವಾರಣಾಸಿ ಒಳಗೆ ಗಂಗಾ ನದಿಯನ್ನು ಬಹಳ ಪವಿತ್ರಗೊಳಿಸಿಬಿಟ್ಟು ಅಲ್ಲಿ ನೋಡೋದು ಸಾಧ್ಯ ಇರಲಿಲ್ಲ. ಅಂಥ ಒಂದು ದೃಶ್ಯ ಇರ್ತಿತ್ತು ಆ ಕಾಲದೊಳಗೆ. ಈಗ ನೋಡಿದರೆ ಏನು ಬೃಂದಾವನ ಗಾರ್ಡನ್ ನೋಡಿದಾಗ ಅಷ್ಟು ಶುದ್ಧವಾಗಿರ್ತಕ್ಕಂಥ ಹವೆ, ಶುದ್ಧವಾಗಿರ್ತಕ್ಕಂಥ ನೀರು, ಅಂಥ ಒಂದು ಶುದ್ಧತೆ ನಮ್ಮಲ್ಲಿ ಐತಲ್ಲ, ಈ ಶರೀರದಲ್ಲೇ ಐತಲ್ಲ, ಅಲ್ಲಿ ಮನಸ್ಸನ್ನು ಲಯಗೊಳಿಸಬೇಕು. ಇಷ್ಟತನ ಹೇಳಿದ್ದೇನು, ಸ್ಥೂಲವನ್ನು ಸೂಕ್ಷ್ಮವನ್ನು ಹೇಳಿ ಆದಂಥದ್ದು ನಿಮಗೆ ಎಲ್ಲಿಗೆ ತರಬೇಕಾಯಿತು ಅಂದರೆ, ನಮ್ಮಲ್ಲಿ ಇರ್ತಕ್ಕಂತಹ ಇಲ್ಲಿಯೇ ಇರ್ತಕ್ಕಂಥ 2 ನಾಡಿಗಳದಾವ. ಗುಪ್ತಗಾಮಿನಿಯಾಗಿರ್ತಕ್ಕಂಥ ಕಾಣಲಾದಂಥ ಮತ್ತೊಂದು ನಾಡಿ ಐತಿ ಇಲ್ಲೇ. ಇಲ್ಲಿ ನಮ್ಮ ಮನಸ್ಸು ಅನ್ನುವಂಥದ್ದು ನಿಲ್ಲಬೇಕು. 2 ಕಣ್ಣುಗಳು ಇಲ್ಲ ನಿಲ್ಲಬೇಕು, ದೃಷ್ಟಿ ಇಲ್ಲ ಈ ಭ್ರುಕುಟಿ ಸ್ಥಾನದಲ್ಲಿ. ಮೊನ್ನೆ ಹೇಳಿದ್ದೇನೆ, ಕಣ್ಣುಗಳನ್ನು ಪೂರ್ತಿ ಮುಚ್ಚಬಾರ್ದು, ಪೂರ್ತಿ ತೆರೆಯಬಾರ್ದು, ನಾಸಿಕಾಗ್ರದ ಮೇಲೆ ನಮ್ಮ ದೃಷ್ಟಿ ಇರಬೇಕಂತ ಒಂದು ಸಲ ಹೇಳಿದೆ. ಈಗ ಇನ್ನೊಂದು, ಅದೇ ಕಣ್ಣುಗಳು ನನ್ನ ಭ್ರುಕುಟಿ ಸ್ಥಾನವನ್ನು ನೋಡಬೇಕು. ನೋಡೋದಾಗೋದಿಲ್ಲ ನಿಮ್ಗೆ, ಅದು ಹಂಗೆ ಮಾಡೋಕ್ಕೆ ಹೋಗಬೇಡಿ. ಅದು ಪ್ರಯತ್ನ ಮಾಡಕ್ಕೆ ಹಸ್ತದದು, ಹಂಗೆ ಮಾಡುವಂಗಿಲ್ಲ. ಇವೆರಡೂ ದೃಷ್ಟಿ ಅಂತಕ್ಕಂಥದ್ದು ಭ್ರುಕುಟಿ ಸ್ಥಾನದಲ್ಲಿ, ಈಡ, ಪಿಂಗಳ ಮತ್ತು ಸುಷುಮ್ನ ನಾಡಿಯಲ್ಲಿ ಆ ದೃಷ್ಟಿಯನ್ನು ಪ್ರವೇಶ ಮಾಡಿಕೊಂಡಾಗ ಮೊದಲು ಹೊರಗೆ ಮಾಡಬೇಕು. ಆ ನಂತರದಲ್ಲಿ ಕಣ್ಣು ಮುಚ್ಚಿದರೂ ಸಹಿತ ಅಲ್ಲೇ ಮುಳುಗ್ತೀನಿ ನಂಗೆ ಆಗಬೇಕು. ಅದು ಸಾಧನೆ. ಹಾಗಾದಾಗ ಮಾತ್ರ ಆಧ್ಯಾತ್ಮಿಕ ದುಃಖ ಇಲ್ಲ, ಆದಿ ಭೌತಿಕ ಇಲ್ಲ, ಆದಿ ದೈವಿಕ ಯಾವ ದುಃಖ ತಾಪತ್ರಯಗಳೂ ಅಲ್ಲಿಲ್ಲ. ಅಂಥ ಒಂದು ಸ್ಥಿತಿ ಅಂತಕ್ಕಂಥದ್ದು ನಮ್ಮ ಶರೀರದಲ್ಲಿನೇ, ಮತ್ತು ಹೊರಗಡೆ ಎಲ್ಲಿ ಹುಡುಕಾಡ್ತೇವೆ ನಾವು ಅಷ್ಟೇ. ಅಲ್ಲಿ ದೇವರದ, ಇಲ್ಲಿದೆ. ನಾವು ಮಾಡೋದು ತೀರ್ಥಯಾತ್ರೆ ಬೇಡ ಅನ್ನೋದಿಲ್ಲ. ನಾವು ತೀರ್ಥಯಾತ್ರೆ ಮಾಡಲೇಬೇಕು. ಆದರೆ ಮತ್ತೇನಾದ್ರೂ ನಾವು ದೇವ್ರ ಸಾಕ್ಷಾತ್ಕಾರ ಮಾಡ್ಕೊಳ್ತೇವೆ ಅಂತಂದ್ರೆ ಅಲ್ಲಿ ಹೋಗಿರ್ತಕ್ಕಂಥದ್ದು ಪ್ರಕೃತಿ ಸೌಂದರ್ಯ ಮತ್ತು ಆಯಾ ಭಾಗದಲ್ಲಿರ್ತಕ್ಕಂಥ, ಈಗ ಕೊಲ್ಲೂರು ಮೂಕಾಂಬಿಕೆ ಹೋಗ್ತೀರಿ, ಅದು ಶಕ್ತಿಪೀಠ. ಶೃಂಗೇರಿ ಶಾರದಾ ಪೀಠಕ್ಕೆ ಹೋಗ್ತೀರಿ, ಶಕ್ತಿಪೀಠ. ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಹೋಗ್ತೀವಿ, ಶಕ್ತಿಪೀಠ. ಗುಡ್ಡದ ಎಲ್ಲಮ್ಮನಿಗೆ ಹೋಗ್ತೀವಿ, ಶಕ್ತಿಪೀಠ. ತುಳಜಾಪುರ ಅಂಬಾಭವಾನಿಗೆ ಹೋಗ್ತೀವಿ, ಅದು ಶಕ್ತಿಪೀಠ. ಹಂಗೆ ಶಕ್ತಿಪೀಠಗಳದಾವ, ಶಿವಪೀಠಗಳು ಅದಾವ, ಶಕ್ತಿಪೀಠಗಳು ಅದಾವ. ಪೀಠದ ದರ್ಶನಗಳು ಅಲ್ಲಗಳೆಯುವುದಿಲ್ಲ. ಅವೆಲ್ಲವೂ ಕೂಡ ನಮ್ಮ ಅಂತಃಕರಣವನ್ನು ಪರಿಶುದ್ಧ ಮಾಡಲಿಕ್ಕೆ ಅವು ದೇವತೆಗಳು. ಹೋಗಲೇಬೇಕು, ನಮಸ್ಕಾರ ಮಾಡಲೇಬೇಕು, ಪೂಜೆ ಪುನಸ್ಕಾರ ಆಗಲೇಬೇಕು. ಅಂತಹ ಅವುಗಳನ್ನು ಮಾಡಿಕೊಂಡು ಬಂದ ನಂತರದಲ್ಲೂ ಸಹಿತ ಗುರುವಿನ ಕೃಪಾಕಟಾಕ್ಷದಿಂದ ಮನಸ್ಸನ್ನು ಕೇಂದ್ರೀಕರಿಸಿಕೊಂಡು ಈಡ, ಪಿಂಗಳ, ಸುಷುಮ್ನ ಅಂತ ನಾಡಿಯೊಳಗೆ ಅದನ್ನು ಮುಳುಗಿಸಿದಾಗ ಮನಸ್ಸು ಶಾಂತವಾಗಿದೆ. ಶಾಂತ ವೃತ್ತಿ ಅನ್ನುವುದು. ಅದಕ್ಕೆ ಯೋಗ ಚಿತ್ತವೃತ್ತಿ ನಿರೋಧ ಅಂತ. ಚಿತ್ತವೃತ್ತಿಯನ್ನು ನಿರೋಧ ಮಾಡ್ತಕ್ಕಂಥದ್ದು. ಎಲ್ಲಿ ನಿರೋಧ ಮಾಡೋದು ಅಂತಂತಂದ್ರೆ ಹೊರಗಿನ ವಿಷಯಗಳಿಂದ ಅದನ್ನು ತಗೊಂಡು ಬರೋದು ಅಷ್ಟೇ. ಒಳಗಿರ್ತಕ್ಕಂಥ ಸಾಧನೆ ಮಾಡಲಿಕ್ಕೆ ಹಚ್ಚು. ಅದಕ್ಕಾಗಿ ಅಂತಹ ಒಂದು ತ್ರಿವೇಣಿ ಸಂಗಮದಲ್ಲಿ ನಾವು ಸ್ನಾನವನ್ನು ಮಾಡಬೇಕು ಅಂದಾಗ ಮಾತ್ರ ನಮಗೆ ನಮ್ಮ ಸೂಕ್ಷ್ಮ ಏನು ಗೊತ್ತಾಗುತ್ತೆ.
ಜೇನುನೊಣ ಮಕರಂದವನ್ನು ಹೀರಿದಂಗೆ ಈ ಸ್ಥೂಲ ಶರೀರದಿಂದ ಮನಸ್ಸಿನ ಸಹಾಯದಿಂದ ನಮ್ಮಲ್ಲಿರ್ತಕ್ಕಂಥ ಅರಿವು ಅನ್ನುವಂಥದ್ದಲ್ಲ, ಆತ್ಮ ಅನ್ನುವಂಥದ್ದಲ್ಲ, ಅದನ್ನು ಅರಿತುಕೊಳ್ಳಲಿಕ್ಕೆ ನಮಗೆ ಸಾಧ್ಯ ಐತಿ. ಇಷ್ಟು ಸಾಧನೆ. ದೇಹ ಮನಸ್ಸು ಇವೆರಡರ ಸಮ್ಮಿಲನದಿಂದ ಈಡ ಪಿಂಗಳ ಸುಷುಮ್ನ ಅಂತ ನಾಡಿಯಲ್ಲಿ ಮನಸ್ಸನ್ನು ತೊಡಗಿಸಿದಾಗ ಏನೋ ಒಂದು ಸಮಾಧಾನ ಅಂತಕ್ಕಂಥದ್ದು ಹಾಕೋದಲ್ಲ, ಅದೇ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ನಾವೆಲ್ಲ ಧನ್ಯರಾಗಬೇಕು ಅಂತ ತಿಳ್ಕೊಂಡು ಇಲ್ಲಿ ನಿಜಗುಣ ಶಿವಿಗಳು ಹೇಳ್ತಾರೆ. ಇನ್ನು ಅಪಗಳು ಅವರು ಹೇಳೋದು ಅವರು ತಾತ್ಪರ್ಯ ಏನದ ನಾಳೆ ನೋಡಿ. ಜಯ ಮಂಗಲಂ ಜಯ ನಮಃ ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ.